DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಕ್ಲೋಸ್ ರಿಲೇಟಿವ್ಸ್ಗಳಿಂದ DNA ಸ್ಯಾಂಪಲ್ಗಳು ಯಾವ ಮೃತದೇಹಕ್ಕೆ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆದ ನಂತರ ಅಂತಹ ದೇಹಗಳನ್ನು ಅವರ ಸಂಬಂಧಿಕರಿಗೆ ಹಸ್ತಾಂತರಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಶಿಶೇಖರ್, ಅಹಮದಾಬಾದ್ನಿಂದ ಸುವರ್ಣ ನ್ಯೂಸ್ಗಾಗಿ. ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ ಮತ್ತೆ ಪ್ರಯಾಣಿಕರು ಯಾರ್ಯಾರಿದ್ರು ಅವರ ಕುಟುಂಬಸ್ಥರಿಗೆ ಕಾಲ್ಗಳು ಹೋಗಿವೆ. ಬಂದು DNA ಸ್ಯಾಂಪಲ್ಗಳನ್ನ ಕೊಡಿ ಅಂತ. ದೇಹಗಳು ಎಷ್ಟು ಸುಟ್ಟು ಕರಕಲಾಗಿವೆ ಅಂತ ಹೇಳಿದ್ರೆ ಗುರುತು ಪತ್ತೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರುಗಳ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರ ಕುಟುಂಬಸ್ಥರನ್ನ ಕರೆಸ್ತಾ ಇದ್ದಾರೆ ಅವರ DNA ಸ್ಯಾಂಪಲ್ಗಳನ್ನ ಪಡೆಯೋದಕ್ಕೆ. DNA ಸ್ಯಾಂಪಲ್ ಟೆಸ್ಟ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಕುಟುಂಬಸ್ಥರನ್ನ ಆಸ್ಪತ್ರೆಯ ಮುಂಭಾಗದಲ್ಲಿ ರೋಧಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕುಟುಂಬಸ್ಥರಿಗೆ ಕರೆಗಳು ಬಂದಿವೆ, ಬಂದು DNA ಸ್ಯಾಂಪಲ್ ಕೊಡಿ ಅಂತ. ಮತ್ತೊಂದು ಕಡೆ ವಿಮಾನ ಪತನದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಹಾಗೆ ಒಂದು ಫೋಟೋ ನೀವು ನೋಡಿದ್ರಿ. ವಿದ್ಯಾರ್ಥಿಗಳು ಊಟ ಮಾಡ್ತಾ ಕೂತಿದ್ದಾಗಲೇ ವಿಮಾನ ಬಂದು ಅಪ್ಪಳಿಸಿದ್ದ ಒಂದು ಫೋಟೋ ನೀವು ನೋಡಿದ್ರಿ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ, ಮೆಡಿಕಲ್ ಕಾಲೇಜು ಬಿಟ್ಟು ಬೇರೆ ಎಲ್ಲೂ ಹಾನಿ ಆಗಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತ್ಯಕ್ಷದರ್ಶಿ ಮುಖೇಶ್ ಈ ಮಾತು ಹೇಳಿದ್ದಾರೆ. ಹಾಸ್ಟೆಲ್ನಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಹಾಸ್ಟೆಲ್ನಲ್ಲಿ ಇದ್ದವರನ್ನ ಸ್ಥಳಾಂತರ ಮಾಡಿದ್ದಾರೆ. ಮಧ್ಯಾಹ್ನ 1:40ರಿಂದ 1:50 ಈ ಘಟನೆ ನಡೆದಿದೆ ಅಂತ ಪ್ರತ್ಯಕ್ಷದರ್ಶಿ ಮುಖೇಶ್ ಮಾತಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತದ ಸ್ಥಳದಲ್ಲಿದ್ದೀವಿ. ಅವರ ಮನೆ ಈ ಘಟನೆ ನಡೆದ ಸ್ಥಳದಿಂದ ಸಮೀಪದಲ್ಲಿದೆ. ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಹೆಸರು? मुकेश ಸರ್, ಏನಾಯ್ತು ನಿನ್ನೆ ಘಟನೆ ನೀವು ನೋಡಿದಂತೆ? कल लगभग 1:40-50 के आसपास यहाँ पे प्लेन क्रैश हो गया और पूरी अफरा तफरी हो गई. यहाँ पे नज़दीक में जो लोग रहते हैं वो सब सहायता के लिए यहाँ पे पहुँच गए और उसके बाद पुलिस NDRF टीम भी बहुत आ गई है. अभी रात को पूरा बचाव कार्य पूरा हो गया है. अभी फॉरेंसिक वगैरह सब यहाँ की जांच कर रहे हैं, क्यों हुआ, कैसे हुआ. तो ये सब घटना बनी है और कल रात से पूरा तंत्र लगा हुआ है सेवा में और सब जने यहाँ पे खड़े हुए है. पुलिस वाले, NDRF वाले और पूरा तंत्र लगा हुआ है. ಈ ಬಿಲ್ಡಿಂಗ್ ಬಿಟ್ಟು ಬೇರೆ ಮನೆಗಳಿಗೆ ಯಾವ್ದಾದ್ರು ಅಫೆಕ್ಟ್ ಆಗಿದೆಯಾ? ಬೇರೆ ಮನೆಗೆ ಎಫೆಕ್ಟ್ ಆಗಿಲ್ಲ. ಎಷ್ಟು ನಿನ್ನೆ ರಾತ್ರಿಯಿಂದ ಎಷ್ಟು ಬಾಡಿಗಳು ಇಲ್ಲಿಂದ ತೆಗೆದುಕೊಂಡು ಹೋದ್ರು? ನಿಮ್ಗೆ ಆದ್ರೆ ಏನು ಗೊತ್ತಾ? 250 ಸಮಥಿಂಗ್. ಹಿಂದೆ ಈ ತರದ ಘಟನೆ ಯಾವುದು ಆಗಿರ್ಲಿಲ್ಲ ಅಹಮದಾಬಾದ್ನಲ್ಲಿ. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಘಟನೆ ಆಗಿದೆ. ಫಸ್ಟ್ ಟೈಮ್ ಆಗಿದೆ. दोपहर में 1:40-1:50 के आसपास ये क्रैश हो गया है. ಈ ಜಾಗ ಎಷ್ಟು ದೊಡ್ಡದು? ಆ ಕಡೆ ಸುತ್ತಮುತ್ತ ಮನೆಗಳಿಗೆ ಏನು ಸಮಸ್ಯೆ ಆಗಿಲ್ಲ ಜನರಿಗೆ? खाली PG हॉस्टल है. हाँ, यहाँ पर कोई हाउस नहीं है. ಎಷ್ಟು ಜನ ಇರ್ತಾರೆ ಈ ಹಾಸ್ಟೆಲ್ಸ್ ಅಲ್ಲಿ? ಸಮಥಿಂಗ್ 200. 241 ಜನ ಫ್ಲೈಟ್ ಅಲ್ಲಿ ಇದ್ದವರು. 241 ಜನ ಸತ್ತಿದ್ದಾರೆ. 241. ಈ ಹಾಸ್ಟೆಲ್ ನಲ್ಲಿ ಇದ್ದವರು ಎಷ್ಟು ಜನ, ಏನಾಗಿದೆ ಅನ್ನೋದು ಗೊತ್ತಾ ನಿಮಗೆ? ಅದು ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು 200ಕ್ಕೂ ಹೆಚ್ಚು ಜನ ಈ ಹಾಸ್ಟೆಲ್ ನಲ್ಲಿ ಇದ್ರು ಅಂತ. 200 ಸಮಥಿಂಗ್ 200 ಬಟ್ ಲಂಚ್ ಟೈಮ್ ಸಮಥಿಂಗ್ ಹಾಸ್ಪಿಟಲ್ ಇರ್ಕೋ ಸಮ್ ಹಿಂಗೆ ಇರ್ಕೋ. ನಿಮಗೆ ಗೊತ್ತಿರೋರು ಯಾರಾದರೂ ಇದ್ರೆ ಈ ಹಾಸ್ಟೆಲ್ಸ್ ನಲ್ಲಿ? ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲರೂ? हमारे सोसाइटी में एक डॉक्टर आंध्रा का रहने आया था, फिर उसको यहाँ पे क्वार्टर मिला था, वो यहाँ से यहाँ शिफ्ट हो गया. उसका अभी मालूम नहीं है क्या हुआ करके. आंध्रा का डॉक्टर है वो. हस्बैंड वाइफ दोनों डॉक्टर है और सिविल में उनकी ड्यूटी है. ಇಲ್ಲಿ ಈ ಬಿಲ್ಡಿಂಗ್ಸ್ ನಲ್ಲಿರೋ ಎಲ್ಲರನ್ನೂ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಈಗ. हाँ, अभी सबको शिफ्ट कर दिया. अभी नहीं है यहाँ पे कोई. ಈಗ ರೆಸ್ಕ್ಯೂ ಆಪರೇಷನ್ ಎಲ್ಲವೂ ಮುಗಿದಿದೆ. ಸ್ಥಳದಲ್ಲಿ NDRF ಸಿಬ್ಬಂದಿ, ಪೊಲೀಸರು ಎಲ್ಲರೂ ಇದ್ದಾರೆ. ವಿಮಾನದ ಅವಶೇಷಗಳು ಮತ್ತು ಇನ್ವೆಸ್ಟಿಗೇಷನ್ಗೋಸ್ಕರ ಬ್ಲಾಕ್ ಬಾಕ್ಸ್ ಬೇಕಾಗಿದೆ, ಕಾಕ್ಪಿಟ್ ನಲ್ಲಿದ್ದಂತಹ ಆಡಿಯೋ ರೆಕಾರ್ಡರ್ ಬೇಕಾಗಿದೆ. ಅದನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 265ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 241 ಪ್ರಯಾಣಿಕರು, ಉಳಿದಂತೆ 24 ಜನ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾಮನ್ ಸಂತೋಷ್ ಜೊತೆ ಶಶಿಶೇಖರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಹಮದಾಬಾದ್ನಿಂದ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.